ಇವತ್ತು ಗಂಟೆ ಗುಬ್ಬಳ ಕಟ್ಕೊಂಡು ಒಂದು ಸೈಡ್ ಹೊಂಟಿ ನೋಡ್ರಿ, ದೊಡ್ಡ ಜರ್ನಿ ಮಾಡೋದೇನ್ರಿ ಜೀವಿಗಳು ಎಲ್ಲ ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ ಬರ್ರಿ. ನೈಟ್ ಎಲ್ಲ ಮಳೆ ಇತ್ತಂತ ಎಡಿಟ್ ಮಾಡೋದು ಆಗಿಲ್ರಿ, ಈಗ ಎಡಿಟ್ ಮಾಡಕ್ ಹೊಂಟಿ ನೋಡ್ರಿಪ್ಪ. ಇವತ್ತು ವಾತಾವರಣ ಅಂತ ಬ್ಯಾಂಕ್ ಇತ್ರಿ, ಹಂಗ ಇವತ್ತು ಕಾಲೇಜ್ಗೆ ಬೇರೆ ಹೋಗ್ಬೇಕ್ರಿ. ಹೋಗಂಬರ್ರಿ. ಕಾಲೇಜ್ ಫೀಸ್ ತುಂಬಾಕ್ ಮತ್ ರೊಕ್ಕನೂ ಬೇಕಲ್ರಿ. ರೊಕ್ಕ ತಗೊಂಡು ಸೀದಾ ಕಾಲೇಜ್ ಕಡೆ ನಡೆದಿವ್ ನೋಡ್ರಿ. ಈಗ ಜೀವಿಗಳೇ ಕಾಲೇಜ್ ಫೀಸ್ ತುಂಬಿ ಹಂಗೆ ಹಾಲ್ ಟಿಕೆಟ್ ಕೊಡಕತ್ತಿದ್ರು. ಹಾಲ್ ಟಿಕೆಟ್ ತಗೊಂಡ್ ಕೂತೀನಿ ನೋಡ್ರಿ. ಈಗ ನಿಂತೀನಿ ಸಾರಿ ಅಲ್ಲ, ನಾವು ಇಟ್ಟೆಲ್ಲ ಎಜುಕೇಶನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಾಕತ್ತೀವಿ, ನಮಗೆ ರಿಟರ್ನ್ ಸಿಗುತ್ತೆ ಅನ್ನೋದು ಏನು ಗ್ಯಾರಂಟಿ ಅಂತ ನನ್ನ ಮೈಂಡ್ದಾಗ ಓಡಾಕತ್ತದ್ರಿ. ಯಾಕಂದ್ರೆ ಗೊತ್ತಿಲ್ರಿ, ಈಗ ಕಾಂಪಿಟೇಷನ್ ಅಂದ್ರೆ ಕಾಂಪಿಟೇಷನ್, ಎಲ್ಲ ಫೀಲ್ಡ್ದಾಗ ಕಾಂಪಿಟೇಷನ್. ನಾವು ಎದ್ರಾಗ ಬೆಸ್ಟ್ ಅಂತ ನಮ್ಗೆ ಹುಡ್ಕ್ಯಾಡೋದು ನಮ್ಗೆ ಗೊತ್ತಾಗತ್ತಿಲ್ರಿ. ಏನು ಮಾಡೋಕ್ಕಾಗಲ್ರಿ ಜೀವಿಗಳೇ, ಏನು ಕಾಂಪಿಟೇಷನ್ ಅಂದ್ರೆ ನಾವು ಅದ್ರೊಳಗೆ ಒಬ್ಬರು ಅನ್ಕೊಂಡು ಹೋಗೋದ್ರಿ, ಊಟ ಮಾಡಿ ಊರಿಗೆ ಹೋಗೋದ್ರಿ. ಹೋಗೊಂಬರ್ರಿ. ಇವತ್ತು ನಿಮ್ಮ CMಗೆ ಬಸ್ ಸಿಗಲ್ಲ ನೋಡ್ರಿಪ್ಪ. ನಮ್ಮ ಹಣೆ ಬರಿ ಎಂತದ ಅಂದ್ರೆ ಬಸ್ ಸಿಕ್ಕರು ಸೀಟ್ ಇಲ್ಲ ನೋಡ್ರಿ ನಮ್ಗೆ. ಆಗ ಹಂಗ ನಿಂತು ಹೊಂಟಿವಿ. ಸಿಂದಗಿದಾಗ ಬಂದು ನಿಂತಿದ್ದೆವು. ಹಂಗ ನಮ್ಮ ಬಿಗ್ ಬ್ರದರ್ ಸಿಕ್ಕಿದ್ರು, ಅವ್ರಿಗೆ ಮೀಟ್ ಆಗಿ ನಾವು ಹುಟ್ಟಿ ಬೆಳೆದಂತ ಊರಿಗೆ ಹೊಂಟೇನ್ ನೋಡ್ರಿ ಜೀವಿಗಳೇ. ಅಂದ್ರೆ ನಮ್ಮ ಬಳಗಾನವ್ರಿಗೆ ಹೊಂಟೇನ್ರಿ. ಇವತ್ತು ಫೈನಲಿ ರೀಚ್ಡ್ ಅವರ್ ಡೆಸ್ಟಿನೇಷನ್ ಅನ್ಕೊಂಡು ಲ್ಯಾಂಡ್ ಆಗಿಬಿಟ್ಟಿವ್ರಿ ನಮ್ಮ ಮನೆ ಮುಂದೆ. ಮಾಲಕ್ ಏನ್ ಆರಾಮಲ್ಲ? ನೀ ಆರಾಮ? ಹಳ್ಳಿ ಹುಡ್ಗ ಹಳ್ಳಿಗೆ ಬಂದಂತಾರಲ್ರಿ, ಹಂಗ ಬಂದಿನ್ರಿ. ನಮ್ಮೂರ್ ನಾನೇ ಸುತ್ತಾಕ್ ಹೊಂಟಿ ನೋಡ್ರಿ. ನಮ್ಮ ಊರಿನ ಪರಿಸ್ಥಿತಿ ನೋಡ್ರಿ ಈಗಿನ ಸದ್ಯಕ್ಕಿಂದ. ರೋಡ್ ಇಲ್ಲ ಏನಿಲ್ಲ, ಹಂಗ ನೋಡ್ಕೊಂಡು ಹೊಂಟಿವ್ರಿ. ಊರಾಗ ಹೆಂಗಂಗ ಅದ ಭಾಳ ದಿನ ಆದ್ಬೇಕು ಬಂದಿನ್ರಿ, ಸುಮಾರು 6 ತಿಂಗಳು ಆದ್ಬೇಕ. ಚಿಯರ್ಸ್ ಗೈಸ್. ಅಂಗಡಿ ರೊಕ್ಕ ಕೊಡ್ತೀರಿ ಗೈಸ್. ಫೈನಲಿ ಅನ್ಕೊಂಡಿದ್ದ 10K ಆಗನ ಬರ್ಬೇಕಂದಿದ್ದೇವೆ. ಈಗ 20K ಆಗನ. ಈ ಊರ ದರ್ಶನ, ಊರ ದೇವರು ಕೆನ್ಸರಾಗಿ ಬಂದಿವ್ರಿ, ಅಂದ್ರೆ ಕೇದಾರಲಿಂಗೇಶ್ವರ ದೇವರ ದರ್ಶನ ತಗೊಂಬರ್ರಿ. ಈಗಂತೂ 6:30 ಆಗೇ ಟೈಮ್. ಪೂಜಾರಿ ಪೂಜಾರಿ ಕಂಗ್ರಾಚುಲೇಷನ್ ಬ್ರದರ್. ದೇವರ ದರ್ಶನ ತಗೊಂಡಿವ್ರಿಪ್ಪ. ಹಂಗ ಪೂಜಾರಿ 20 ಹಾಕ್ದ್ರೆ ಏನು ಹಣಿ ಹಣಿ ಕುಡ್ದ್ರೆ ಹಳ ಅಂತಲ್ಲ, ಹಾಗೆ ಹಳದ ಕರೆ ಸೊಕರ ನಮ್ ಸೊಕರ ಬರ್ ಬೆಳೆದ್ ಬಿಟ್ರಿ. ಆಕ್ಚುಲಿ ದೇವ್ರ ಗುಡಿ ಊರ್ ಹೊರಗದ್ರಿ. ಈಗ ನೋಡ್ರಿ ಇದು ಹಿಂಗ್ ಹ್ಯಾಂಗ್ ಹೋಗ್ಬೇಕ್ರಿ ನಾವು. ರೋಡ ಏನೋ ಮಾಡಿಲ್ರಿ, ಸ್ಯಾಂಕ್ಷನ್ ಆಗ್ಯದ. ಏನೋ ಯಾವಾಗ ಮಾಡ್ತಾರ ಗೊತ್ತಿಲ್ರಿ. ನಮ್ಮ ಊರಾಗ ರೋಡ ಸಾಕಾಗಿ ಬಿಟ್ಟದ್ರಿ. ಇದ್ರ ಸಲಕ್ರಿ ನಾ ಯಾವಾಗ 4-5 ವರ್ಷ ಆಯ್ತು ಹಿಂಗ ನೋಡಕತ್ತೀನಿ. ಹಿಂಗ ದೋಸ್ತರ ಜೋಡಿ ಮಾತಾಡ್ಕೊಂಡ್ ಕೂತೀವಿ ನೋಡ್ರಿ. ಇವತ್ತ ಏನ್ ಕೆಲಸ ಇಲ್ಲ ಬಗಸಿಲ್ಲ. ನಾಳೆ ಎಲ್ಲಾ ಟೆಂಪಲ್ ಸ್ಟೋರಿ ವಿತ್ ಹಳ್ಳಿ ಸ್ಟೋರೀಸ್ ಮಾಡೋದಿತ್ರಿ. ಅದೇ ಡಿಸ್ಕಷನ್ ಮಾಡ್ಕೊಂಡು ಇಲ್ಲಿ ಕೂತ್ ಬಿಟ್ಟಿವ್ರಿ ದೋಸ್ತನ ಅಂಗಡ್ಯಾಗ. ಜೀವಿಗಳ ಇವತ್ತ ಬ್ಲಾಗ್ ವಾಯ್ಸ್ ಕೂಡ ಕಟ್ ಜೋಶ್ ಇರ್ಲಿಲ್ರಿ. ಯಾಕಂದ್ರೆ ಯಾಕೋ ಹೊಸ ಜಾಗಕ್ಕೆ ಬಂದ್ಬೇಕ ಸ್ವಲ್ಪ ಫೀಲ್, ಯಾಕೋ ಫ್ರೀಡಮ್ ಸಿಕ್ಕಂಗೆ ಆಗಲಿಕ್ಕೈತ್ರಿ. ಅದಕ್ಕೆ ಸ್ವಲ್ಪ ಹೊಟ್ಟೆ ಹಾಕೋರಿಪ್ಪ. ನನಗೆ ಹೊಸ ಜಾಗದಾಗ ಮೊದಲೇ ನಿದ್ದೆ ಬರಲ್ರಿ. ಈಗ ನಮ್ಮ ಫ್ರೆಂಡ್ಸ್ ಜೊತೆನೇ ಮಕ್ಕಳದು ನೋಡ್ರಿ. ಅಲ್ಲಿ ಟ್ರ್ಯಾಕ್ಟರ್ದಾಗ ಮಕ್ಕೋತೀನಿ ರೀ. ಮನ್ಯಾಗಂತೂ ನಿದ್ದೆ ನನಗೆ ಸತ್ರು ಬರಲ್ಲ. ಅನ್ಕಂಫರ್ಟೇಬಲ್ ಫೀಲ್. ಯಾಕಂದ್ರೆ ನಾ ಇಲ್ಲೇ ಹುಟ್ಟು ಬೆಳೆದೇನಿ ರೀ. ಆದ್ರೆ ಭಾಳ ದಿನ ಆದ್ಬೇಕು ಬಂದಿನಿಲ್ರಿ. ಯಾಕೋ ನನಗೆ ಹೊಸ ಊರು ಅನ್ಸಕತ್ತ.